ಸುಕ್ಷೇತ್ರ ಮೈಲಾರಲಿಂಗೇಶ್ವರ ಕ್ಷೇತ್ರದಲ್ಲಿ ಪೂಜೆಯ ವಿಚಾರಕ್ಕೆ ಗಲಾಟೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿ ಮತ್ತು ಮೂಲ ವಂಶಸ್ಥರ ನಡುವೆ ಈ ಗಲಾಟೆಯಾಗಿರುವಂಥದ್ದು. ವೆಂಕಟಪ್ಪ ಒಡೆಯರ್ ಮತ್ತು ಅಧಿಕಾರಿಗಳ ನಡುವೆ ಗಲಾಟೆಯಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಸುಕ್ಷೇತ್ರ ಮೈಲಾರಲಿಂಗೇಶ್ವರ ದೇವಸ್ಥಾನ ವಂಶ ಪಾರಂಪರ್ಯವಾಗಿ ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಂಡು ಬರ್ತಾ ಇದ್ರು ವೆಂಕಟಪ್ಪ ಒಡೆಯರ್ ಕುಟುಂಬಸ್ಥರು. ವೆಂಕಟಪ್ಪ ಮತ್ತು ಸಹೋದರ ಕುಟುಂಬದ ನಡುವೆ ವ್ಯಾಜ್ಯ ಇತ್ತು. ಈ ಹಿನ್ನೆಲೆಯಲ್ಲಿ ಗರ್ಭಗುಡಿ ಪ್ರವೇಶವನ್ನು ಮಾಡಬಾರ್ದು ಅಂಥೇಳಿ ವಿಜಯನಗರದ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ರು. DC ಆದೇಶ ಗೊತ್ತಿಲ್ಲ, ಪೂಜೆ ಮಾಡಬೇಕು, ನಮಗೆ ಅವಕಾಶ ಕೊಡಿ ಅಂಥೇಳಿ ಕುಟುಂಬಸ್ಥರು ಪಟ್ಟು ಹಿಡಿದು ಬಿಟ್ಟಿದ್ದಾರೆ. ಆದರೆ ಗರ್ಭಗುಡಿ ಪ್ರವೇಶ ತಡೀತಾ ಇದ್ದಾರೆ ದತ್ತಿ ಇಲಾಖೆಯ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಸ್ವಲ್ಪ ಕಿರಿಕಾಗಿದೆ, ಗಲಾಟೆಯಾಗಿದೆ. ನೀವು ಕೂಡ ಗಲಾಟೆಯ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಅಧಿಕಾರಿಗಳು ಬಂದು ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಸೇವೆ ಮಾಡೋರ ಮೇಲೆ ಇಷ್ಟು ಒಂದು ದೌರ್ಜನ್ಯ. ಸುಕ್ಷೇತ್ರ ಮೈಲಾರಲಿಂಗೇಶ್ವರ ಕ್ಷೇತ್ರದಲ್ಲಿ ಪೂಜೆ ವಿಚಾರಕ್ಕಾಗಿರುವಂತಹ ಗಲಾಟೆ. ಮೊದಲೇ ಎರಡು ಕುಟುಂಬದ ನಡುವೆ ಪೂಜೆ ವಿಚಾರಕ್ಕೆ ವ್ಯಾಜ್ಯ ಇತ್ತು. ಹಾಗಾಗಿ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಯಾರೂ ಕೂಡ ಗರ್ಭಗುಡಿ ಪ್ರವೇಶ ಮಾಡಬಾರ್ದು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ರಂತೆ. ಆ ಸೂಚನೆಯ ಮೇರೆಗೂ ಕೂಡ ಇವತ್ತು ಪೂಜೆಗೆ ಹೋದಂತಹ ಸಂದರ್ಭದಲ್ಲಿ ಪ್ರಸಂಗ ನಡೆದಿದೆ.